ಸಿನಿಮಾ ನಟರು ನೋಡಿ ವೋಟ್ ಕೊಡ್ತಾರೆ ಶಿವಮೊಗ್ಗದಲ್ಲಿ ಅಂತ ಇನ್ನೂ ಆ ಭ್ರಮೆನಲ್ಲಿದ್ದಾರಲ್ಲ ಮಧು ಬಂಗಾರಪ್ಪ. ನಾನು ಸಿನಿಮಾ ನಟರ ಬಗ್ಗೆ ನಂಗೆ ಗೌರವ ಇದೆ, ಕಲಾವಿದರ ಬಗ್ಗೆ ನಂಗೆ ಗೌರವ ಇದೆ. ಆದರೆ ಸಿನಿಮಾ ನಟರುಗಳು ಬಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದು ಹೋರಾಟಗಾರರ ಭೂಮಿ. ಇದು ಈ ಭೂಮಿನಲ್ಲಿ ಚಿತ್ರನಟರು ಕರ್ಕೊಂಬಂದರೆ ಜನ ಸೇರ್ತಾರೆ. ಲೋಕಸಭಾ ಚುನಾವಣೆ, ಹಿಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮನೆ ಶಿವರಾಜ್ ಕುಮಾರ್ ಇಡೀ ಜಿಲ್ಲೆ ಓಡಾಡ್ತಾರೆ. ಜನಸಂಖ್ಯೆ ನೋಡ್ರಿ, ಸೇರ್ತಿರೋ ನೋಡಿಬಿಟ್ರೆ ಅವರಾಗಲೇ ಎಲ್ಲರಿಗಿಂತಲೂ 4-5 ಲಕ್ಷ ಓಟಲ್ಲಿ ಲೀಡಲ್ಲಿ ಗೆದ್ದುಬಿಟ್ರು ಅನ್ನೋಂಥ ವಾತಾವರಣ ಸೃಷ್ಟಿ ಮಾಡಿದ್ರು. ಚಿತ್ರನಟರು ನೋಡೋಕ್ಕೆ ಜನ ಬರ್ತಾರಣ್ಣ, ಓಟ್ ಅವ್ರಿಗೆ ಕೊಡೋಲ್ಲ. ಮಧು ಬಂಗಾರಪ್ಪ ಇನ್ನೂ ಆ ಭ್ರಮೆಯಲ್ಲಿದ್ದಾರೆ. ನಾನು ಹೇಳಿದ್ನಲ್ಲ, ಒಂದು ಕಡೆ 3,500 ಜನ ಸೇರಿದ್ರು ಅಂತ ಹೇಳ್ತೀರಿ, ಅವ್ರು ಹೇಳಿದ್ದಾರೆ. ಇನ್ನೊಂದು ಕಡೆ ಚಿತ್ರನಟರು ಕರ್ಕೊಂಬಂದು ಓಟ್ ತೊಗೋತೀನಿ ಅಂತ ಅಂತಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಮೊದಲನೇದು ಪೂರ್ಣ ಭ್ರಮೆಯಲ್ಲಿದ್ದಾರೆ, ಹತಾಶರಾಗಿದ್ದಾರೆ. ಸೋಲ್ ಗ್ಯಾರಂಟಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವರಿಗೆ. ಅವ್ರ ಕ್ಯಾಂಡಿಡೇಟ್ ಹಾಕ್ಸ್ಕೊಂಡೇ ಬಂದಿದ್ದು ಮತ್ತೆ ಹೇಳ್ತೀನಿ ನಾನು. ಯಡಿಯೂರಪ್ಪನವರೇ ರಾಘವೇಂದ್ರ ಗೆಲ್ಲಿಸೋದಕ್ಕೋಸ್ಕರನೇ ಗೀತಾ ಶಿವರಾಜ್ ಕುಮಾರ್ನ ಹಾಕ್ಸ್ಕೊಂಬಂದಿದ್ದಾರೆ. ನಾನು ಹೇಳ್ತಿರೋದಲ್ಲ, ಕಾಂಗ್ರೆಸ್ನವ್ರು ಹೇಳ್ತಿರೋ ಮಾತಿದು. ಹಾಗಾಗಿ ಈಗೇನೆ ಮಧು ಬಂಗಾರಪ್ಪ ಇಲ್ಲ ನಾವು ಭಾಳ ಗೆಲ್ಲಂಥ ರೂಪದಲ್ಲಿ ಇವೇನಂತ ನಾಟಕ ಮಾಡ್ತಾ ಭ್ರಮಾಲೋಕದಲ್ಲಿ ಅನೇಕ ಮಾತುಗಳು ಆಡ್ತಿದ್ದಾರೆ. ಚಿತ್ರನಟರು ನೋಡಿ ಜನ ಓಟ್ ಖುಷಿ ಪಡ್ತಾರೆ ಅವ್ರು ನೋಡಿ, ಇದ್ರಾಗೇನು ಅನುಮಾನ ಇಲ್ಲ. ಮತ್ತು 3,500 ಜನ ಇದ್ದಾರೆ ನಾಮಿನೇಷನ್ಗಳಲ್ಲಿ ಅಂತ ಹೇಳಿದಾಗ ನೀವಾರ ಹೇಳ್ರಿ ಹೋಗಲಿ, ಇದು ಯಾವ ಸತ್ಯ ಅಂತ. ಪತ್ರಕರ್ತರಿಗೆ ನಾನು ನೇರ ಕೇಳೋಕ್ಕೆ ಇಷ್ಟಪಡ್ತೀನಿ. 3,500 ಅವ್ರು ಹೇಳ್ತಿರೋದು ಶುದ್ಧಾಂಗ ಸುಳ್ಳು ಹೌತಾನೆ. ಗಾಂಧಿ ಬಜಾರಿಂದ ಈ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಮೆರವಣಿಗೆ ನೋಡೋ ದೃಷ್ಟಿಯ ನೋಡಬೇಕಾದ್ರೆ ನಿಜಕ್ಕೂ ಯಾವ ಜನ್ಮದ ಪುಣ್ಯ ಮಾಡಿದ್ನೋ ನಾನು ಅಂತ ಅನಿಸ್ಬಿಡ್ತು ನನಗೆ. ಅಷ್ಟು ಜನ ಬೆಂಬಲ. 3,500 ಅಂತ ಅವರು ಯಾವ ಕನ್ನಡಕ ಹಾಕ್ಕೊಂಡಿದ್ರೋ ಗೊತ್ತಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.